ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 33. ನೋ ಮಮ್ಮಿ, ನೀವು ಕೂತ್ಕೊಳ್ಳಿ, ನಾನೇ ದೋಸೆ ಹಾಕುವೆ ಎಂದು ತಾನೇ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಹಾಕಿ ಕೊಟ್ಟಳು ಆರತಿ. ಎಲ್ಲರೂ ಅವಳ ಕೈ ರುಚಿಗೆ ಒಂದು ದೋಸೆ ಹೆಚ್ಚೆ ತಿಂದರು. ಇವಾಗ ಮಮ್ಮಿಗೆ ನಾನು ದೋಸೆ ಹಾಕ್ತೋತೀನಿ ಎಂದು ಆರ್ಯ ಮೇಲೆ ಎದ್ದಾಗ, ಇಲ್ಲ, ನನ್ನ ಮಗಳಿಗೆ ನಾನು ದೋಸೆ ಹಾಕಿ ಕೊಡ್ತೀನಿ ಎಂದು ತಾವು ಮೇಲೆದ್ರು ಗಿರೀಶ್ ಅವರು. ನಾನು ಎಂದು ಅವ ಹೇಳಿದರೆ ನಾನು ಎಂದು ಇವರು ಹೇಳುತ್ತಿದ್ರು. 10 ನಿಮಿಷ ಅವರ ಜಗಳ ನೋಡಿದ ಮೇಲೆ ಇಬ್ಬರು ಸೇರಿ ಅವಳಿಗೆ ದೋಸೆ ತಿನ್ನಿಸಿ, ದೋಸೆ ನಾನು ಹಾಕಿ ಕೊಡ್ತೀನಿ ಎಂದು ಮೇಲೆ ಎದ್ದ ವಿಷ್ಣು. ಅವನ ಮಾತು ಕೇಳಿ ಬಾಯಲ್ಲಿ ಏನೂ ಇರದೆ ಹೋದರೂ ನೆತ್ತಿಗೆ ಇರುತ್ತು ಆರತಿಗೆ. ಮಮ್ಮಿ ಎಂದು ಆರ್ಯ ಅವಳ ನೆತ್ತಿ ತಟ್ಟಿದರೆ, ಆರು ಎಂದು ಗಿರೀಶ್ ನೀರು ಕೊಟ್ಟರು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು, ಯಾರೂ ಬೇಡ, ನಾನೇ ಹಾಕಿಕೊಂಡು ತಿಂತೀನಿ, ನೀವು ಇಷ್ಟೊಂದು ಪ್ರೀತಿ ಕೊಟ್ಟರೆ ನನಗೆ ಇಟ್ಟುಕೊಳ್ಳೋದಕ್ಕೆ ಜಾಗ ಇಲ್ಲ ಎಂದು ಆರತಿ ಎದೆಯ ಮೇಲೆ ಕೈ ಇಟ್ಟು, ಅಲು ಮಮ್ಮಿ, ಹಾಲ್ಟಲ್ಲಿ 4 ಚೇಂಬಲ್ ಇಲ್ಲುತ್ತೆ. 1 ಸೈಜ್ ಅಜ್ಜಿ, 1 ಸೈಜ್ ತಾತ, 1 ಸೈಜ್ ನಾನು, ಮತ್ತೊಂದು ಪಪ್ಪ ಎಂದು ಆರ್ಯ ಮುದ್ದಾಗಿ ಹೇಳಿದಾಗ ಮುಸಿ ಮುಸಿ ನಕ್ಕರು ಮಂಗಳ ಗಿರೀಶ್. ಅವನ ಬುದ್ಧಿವಂತಿಕೆಗೆ ಮೆಚ್ಚಿದ್ರು. ಅಯ್ಯೋ ಮಗನೇ, ನನಗೆ ನಿನ್ನ ಮೇಲೆ ಜಾಸ್ತಿ ಲವ್ ಕಣೋ, ನೀನು ನನ್ನ ಬಂಗಾರ ಅಲ್ವಾ, ಅದಕ್ಕೆ ನೀನು 2 ಚೇಂಬರಲ್ಲಿ ಇದೆಯಾ, ನಿನಗೆ ಜಾಸ್ತಿ ಪ್ರೀತಿ ಎಂದು ಮಗನ ಕೆನ್ನೆಗೆ ಮುತ್ತು ಕೊಟ್ಟು ಗಂಡನ ಕಡೆಗೆ ವಾರೆ ನೋಟ ಬೀರಿದ್ಲು. ಅಂದರೆ ನನ್ನ ಬಿಗ್ಲೋ ಮಾತೀರಾ, ಮತ್ತೆ ಪಾಪ ಅಲ್ವಾ, ಅವಳಿಗೆ ಚೂರು ಜಾಗ ಕೊಡಿ ಎಂದು ಕೇಳಿದಾಗ ಅಪ್ಪನ ಮುದ್ದಿನ ಮಗ, ಓಕೆ ಕಂದ, ನಿನಗಾಗಿ ನಿನ್ನ ಅಪ್ಪನಿಗೆ ಹಾರ್ಟ್ ಅಲ್ಲ ಕಿಡ್ನಿಯಲ್ಲಿ ಜಾಗ ಕೊಡ್ತೀನಿ ಎಂದು ನಕ್ಕೊಳ್ಳು. ಅವಳ ಮಾತಿಗೆಲ್ಲ ಜೋರಾಗಿ ನಕ್ಕರೆ ಮೂತಿ ಉದ್ದ ಮಾಡಿದ್ದ ವಿಷ್ಣು. ಮಾವ, ನಾನು ಪ್ಯಾಂಟ್ ಹಾಕ್ಕೊಂಡು ಬರ್ತೀನಿ, ನೀವು ಬೇಗ ರೆಡಿಯಾಗಿ ಎಂದು ಬೇಗ ಬೇಗ ಮೆಟ್ಟಿಲು ಹೇರಿದ. ಅವನು ಅತ್ತ ಹೋದಂತೆ ಐಫೈ ಕೊಟ್ಟುಕೊಂಡು ನಕ್ಕರು ಅಮ್ಮ ಮಗ. ಸರಿ ಚಾಂಪ್, ನಾವು ಬೇಗ ಟಿಫನ್ ಮಾಡಿ ಬರ್ತೀವಿ ಎಂದು ಹೇಳಿದಾಗ ಮಂಗಳ ಅವಳಿಗೆ ದೋಸೆ ಮಾಡಿ ಕೊಟ್ಟರು. ತಾತ, ಇವಳು ನನ್ನ ಮಮ್ಮಿ, ಸೊ ನಾನು ತಿನ್ನಿಸ್ತೀನಿ ಎಂದು ದೋಸೆ ಮುರಿದು ಅವಳ ಬಾಯಿಗಿಟ್ಟ ಆರ್ಯ. ನಿನಗಿಂತ ಮೊದಲು ನನ್ನ ಮಗಳು ಎಂದು ಗಿರೀಶ್ ಅವರು ತಿನ್ನಿಸಿದ್ರು. ಪುಟ್ಟ ಮಗುವೊಂದು ತಿನ್ನುವಂತೆ ತಿನ್ನುತ್ತಿದ್ಲು ಅವಳು. ಅವನು ಬರುವಷ್ಟರಲ್ಲಿ ಅವಳು ಟಿಫನ್ ಸಹ ಮುಗಿಸಿ ಕುಳಿತಿದ್ಲು. ಅವ ಬಂದೊಡನೆ ಅಪ್ಪನ ಹೆಗಲು ಏರಿದ ಮುದ್ದು ಪೋರ ಪಪ್ಪ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು, ನಾವು 4 ದಿನ ಇಲ್ಲೇಲೋನಾ, ಎಲ್ಲ ಚೆನ್ನಾಗಿದೆ ಎಂದು ಹೇಳಿದಾಗ ಏನು ಹೇಳಬೇಕೋ ತಿಳಿಯಲಿಲ್ಲ ಅವನಿಗೆ. ಬೇಡ ಕಂದ, ನೀನು ಚೂರು ದೊಡ್ಡವನಾದ ಮೇಲೆ ಬರುವಂತೆ ಎಂದು ಹೇಳಿದ. ಇಲ್ಲಿ ನೋಡಿ ನಾನು ಏನು ತಂದಿದ್ದೀನಿ ಎಂದು ಕೈಯಲ್ಲಿ ಏನೋ ಬಚ್ಚಿಟ್ಟುಕೊಂಡು ಹೇಳಿದರು ಗಿರೀಶ್ ಅವರು. ಏನಪ್ಪ ಅದು, ನಂಗೆ ತೋರಿಸಿ ಎಂದು ಆರು ಕೇಳಿದಾಗ ಬಟ್ಟೆಯಿಂದ ಆಚೆ ತೆಗೆದು ತೋರಿಸಿದ್ರು ಒಂದು ವಸ್ತುವನ್ನು. ಹೇ ಕ್ಯಾಮಲಾ ಎಂದು ಆರ್ಯ ಅದನ್ನು ನೋಡಿದ್ದೆ. ಅದರ ಮುಂದಿದ್ದ ಮುಚ್ಚಳ ತೆಗೆದು, ಹೌದು, ನಮ್ಮ ಮನೆಯಲ್ಲಿತ್ತು, ನನ್ನ ಮಗಳು ಚಿಕ್ಕವಳಿದ್ದಾಗ ಇದರಲ್ಲಿ ಫೋಟೋ ತೆಗಿತಿದ್ದೆ, ಬಟ್ ಆಮೇಲೆ ಮುಚ್ಚಿಟ್ಟಿದ್ದೆ, ಇವಾಗ ಇದರ ಉಪಯೋಗ ಇದೆ ಎಂದು ಹೇಳಿದವರು, ಎಲ್ಲಿ ಮೂವರು ಒಂದು ಪೋಸ್ ಕೊಡಿ, ನಾನು ಫೋಟೋ ತೆಗಿತೀನಿ, ನಮ್ಮ ಮನೆಯಲ್ಲಿ ನನ್ನ ಮೊಮ್ಮಗನ ಒಂದು ಫೋಟೋ ಇಲ್ಲ, ನಿಮ್ಮ ಫ್ಯಾಮಿಲಿ ಪೂರ್ತಿ ಫೋಟೋ ತೆಗಿತೀನಿ ಎಂದು ಗಿರೀಶ್ ಅವರು ಹೇಳಿದಾಗ ಮೂವರು ಒಂದೇ ಪೋಸ್ ಕೊಟ್ಟರು. ಅದೆಂತಹ ವಿಚಿತ್ರ, ಇದಪ್ಪ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಪರ್ಫೆಕ್ಟ್ ಫ್ಯಾಮಿಲಿ ಎಂದು ತಮ್ಮ ಕ್ಯಾಮರಾದಲ್ಲಿ ಫೋಟೋ ಕ್ಲಿಕ್ಕಿಸಿದರು ಗಿರೀಶ್ ಅವರು. ಅದೊಂದು ಸುಂದರ ಕ್ಷಣ ಹಾಗೆ ಉಳಿಯಿತು. ಅಲ್ಲ, ಫೋಟೋ ತೆಗೆಯೋದಕ್ಕೆ ನೀವು 3 ಜನ ಸೇರಿ ನನ್ನ ಹೊಡೆಯೋಕೆ ಬಂದ್ರಾ ಎಂದು ಗಿರೀಶ್ ಅವರು ಹೇಳಿದಾಗ ಜೋರಾಗಿ ನಕ್ಕು ಬಿಟ್ಟರು ಮೂವರು. ಸರಿ ತಗೋ ಮಗಳೇ, ನಂದು ನನ್ನ ಮೊಮ್ಮಗನದು 1-2 ಫೋಟೋ ತೆಗಿ ಎಂದು ಆರತಿ ಕೈಗೆ ಕ್ಯಾಮರಾ ಕೊಟ್ಟರು. ಎಲ್ಲಿ ಇವಾಗ ನೀವು ಪೋಸ್ ಕೊಡಿ ಎಂದು ಹೇಳಿದಾಗ ತಾತ ಮೊಮ್ಮಗ ವಿಧ ವಿಧವಾದ ಪೋಸ್ ಕೊಟ್ಟರು. ಎಲ್ಲವೂ ಹಾಗೆ ಉಳಿದವು. ಮಮ್ಮಿ, ನಾನು ತಾತ ಎಂದು ಹೇಳಿದಾಗ ಕ್ಯಾಮ್ರಾ ವಿಷ್ಣು ಕೈಗೆ ಹೋಗಿತ್ತು. ಅಲ್ಲ, ನೀವೆಲ್ಲ ಒಂದು ಪಕ್ಷ, ನಾನೊಬ್ಬಳೇ ಒಂದು ಅಲ್ವಾ, ಎಲ್ಲ ಸೇರಿ ನನ್ನ ಆಚೆ ಹಾಕಿದ್ದೀರಾ ಎಂದು ಮಂಗಳ ಅವರು ಹೇಳಿದಾಗ ಅವರ ಕೈ ಹಿಡಿದು ಎಳೆದುಕೊಂಡರು ಗಿರೀಶ್ ಅವರು. ನನ್ನ ಮುದ್ದಿನ ರಾಣಿ ನೀನು, ನಿನ್ನ ಬಿಟ್ಟಿರೋಕ್ಕಾಗುತ್ತಾ ಎಂದು ಕಣ್ಮುಟಿಕಿಸಿದರು. ಆ ಕ್ಷಣ ಸಹ ಸುಂದರ. ಅಪ್ಪ ಸಾಕು, ಟೈಮ್ ಆಗುತ್ತೆ ನಡೀರಿ ಎಂದು ಆರತಿ ಹೇಳಿದಾಗ ತಲೆ ಆಡಿಸಿ ನಡೆದರು ಎಲ್ಲ. ಇನ್ನೇನು ಆರತಿ ಹೋಗಿ ಹಿಂದೆ ಕೂರಬೇಕು, ಅಜ್ಜ ಕಣ್ಣು ಮಿಟುಕಿಸಿದ್ದೆ. ಅಜ್ಜನ ಕಣ್ಣ ಸಣ್ಣ ಅರಿತ ಮೊಮ್ಮಗ, ನಾನು ತಾತ ಜೊತೆ ಹಿಂದೆ ಕುಕ್ಕೋತೀನಿ, ಮಮ್ಮಿ ಪಪ್ಪ ಮುಂದೆ ಎಂದು ಓಡಿ ಹೋಗಿ ಅವನ ಅಮ್ಮನ ತಳ್ಳಿ ಒಳಗೆ ಹೋಗಿದ್ದ. ಅಮ್ಮ, ನೀನು ಮುಂದೆ ಕೂರು, ಆರ್ಯನ ಜೊತೆ ನಾನು ಹಿಂದೆ ಎಂದು ಆರತಿ ಮಂಗಳ ಅವರಿಗೆ ಹೇಳುವಾಗ, ಆರು ಮುಂದೆ ಕೂತ್ಕೊ, ನನಗೆ AC ಅಂದರೆ ಆಗಲ್ಲ ಅಂತ ನಿನ್ಗೆ ಗೊತ್ತು ಅಲ್ವಾ, ಅಬ್ಬಾ ಚಳಿಗಾರ ಬೇರೆ ಎಂದು ಆರ್ಯನ ಪಕ್ಕ ಹೋಗಿ ಕುಳಿತರು ಮಂಗಳ. ಬೇರೆ ದಾರಿ ಕಾಣದೆ ಆರತಿ ವಿಷ್ಣು ಪಕ್ಕ ಕುಳಿತಾಗ ಕಾರ್ ಮುಂದೆ ನಡೆದಿತ್ತು. ಮಗನೇ, ಮೊದಲು ಎಲ್ಲಿಗೆ ಹೋಗೋದು ಎಂದು ಕೇಳಿದ್ಲು ಆರತಿ ಹಿಂದೆ ತಿರುಗಿ. ಫಸ್ಟ್ ಮಾಲ್, ಆಮೇಲೆ ಮೂವಿ ಎಂದ ಆರ್ಯ ತನ್ನ ತಾತ ಹೇಳಿಕೊಟ್ಟಂತೆ. ಅಜ್ಜ ಮೊಮ್ಮಗ ಅದಾಗಲೇ ಸಾಕಷ್ಟು ಪ್ಲಾನ್ ಮಾಡಿದ್ರು ಅವರ ಬಂದು ಮಾಡಲು. ಓಕೆ ಮೊಮ್ಮಗನೇ ಎಂದು
ಹೇಳಿ ಅವಳು ಮುಂದೆ ನೋಡುತ್ತಾ ಕುಳಿತರೆ ಕಾರ್ ಮುಂದೆ ಸಾಗಿತ್ತು. ದಾರಿ ಉದ್ದಕ್ಕೂ ಇದ್ದದ್ದು ಆರ್ಯನ ಮಾತುಗಳೇ. ವಾವ್, ತುಂಬ ಚೆನ್ನಾಗಿದೆ ಅಲ್ವಾಪ್ಪ. ನೋಡಿ, ನಾನು ಇದೇ ಫಸ್ಟ್ ನಿಮ್ಮ ಜೊತೆ ಬಂದಿದ್ದು. ಆಗಾಗ ನನ್ನ ಗುಲ್ಡು ಫ್ಯಾಂಡ್ ಪ್ರಜ್ಜು ಕರೆದುಕೊಂಡು ಬರ್ತಿದ್ದೆ ಎಂದು ಅಪ್ಪನ ಕೈ ಹಿಡಿದು ನಡೀತಿದ್ಲು ಆರತಿ. ಗಂಡನ ಕೈ ಹಿಡಿದು ನಡೆಯುವ ವಯಸ್ಸಲ್ಲಿ ಅಪ್ಪನ ಕೈ ಹಿಡಿದಿದ್ದಾಳೆ ಪುಟ್ಟ ಮಗು. ಮಮ್ಮಿ, ಇದು ನನ್ನ ತಾತ, ನೀವು ನಿಮ್ಮ ಗಂಡನ ಕೈ ಹಿಡ್ಕೊಳ್ಳಿ ಎಂದು ಆರ್ಯ ಪಟ್ಟೆಂದು ತಾತನ ಕೈ ಹಿಡಿದು. ಅಯ್ಯೋ ಮಗನೇ, ನೀನು ನನ್ನ ಪಕ್ಷ ಚೇಂಜ್ ಮಾಡಿದೀಯಾ ಅನಿಸ್ತಾ ಇದೆ. ನೋಡು, ಸರಿ ಇರೋದಿಲ್ಲ. ನೀನು ನಿನ್ನ ಅಪ್ಪನ ಕೈ ಹಿಡ್ಕೊಂಡು ಬಾ, ನಾನು ನನ್ನ ಅಪ್ಪನ ಕೈ ಹಿಡ್ಕೊಳ್ತೀನಿ ಎಂದು ಕಣ್ಣು ಸಂಕುಚಿಸಿ ಆರತಿ ಹೇಳಿದಾಗ ಅವಳ ಕೈಗೆ ಪಪ್ಪಿ ಕೊಟ್ಟು, ಮಮ್ಮಿ ಪ್ಲೀಜ್, ಯಾವಾಗೂ ಪಪ್ಪ ನೀವು ಇತ್ತಿಲ್ಲ, ತಾತ ಜೊತೆ ಇರ್ತೀನಿ ಎಂದು ಆರ್ಯ ಬೇಡಿಕೊಂಡಾಗ ತಲೆ ಆಡಿಸಿ ವಿಷ್ಣು ಜೊತೆ ಮುಂದೆ ಸಾಗಿದ್ಲು. ಮತ್ತೆ ಹೈಫೈ ಕೊಟ್ಟುಕೊಂಡ್ರು ತಾತ ಮೊಮ್ಮಗ. ಒಂದರ್ಧ ಗಂಟೆ ಮಾಲ್ ಸುತ್ತಾಡಿದ್ರು. ಎಲ್ಲ ಶಾಪಿಂಗ್ ಆಗುತ್ತಿದ್ದುದು ಪೂರ್ತಿ ಆರ್ಯನಿಗೆ ಮಾತ್ರ. ಎಲ್ಲರೂ ಏನೇ ತೆಗೆದುಕೊಂಡ್ರು ಅದು ಆ ಕಂದನಿಗೆ. ಆರ್ಯ, ನೋಡು ಈ ಗುಬ್ಬಿ ಸ್ವೆಟರ್ ಹೇಗಿದೆ, ನನ್ನ ಮೊಮ್ಮಗ ಯಾವಾಗಲೂ ಬೆಚ್ಚಗಿರಬೇಕು, ನನ್ನ ಕಡೆಯಿಂದ ಪುಟ್ಟ ಫಸ್ಟ್ ಗಿಫ್ಟ್ ಎಂದು ಒಂದು ಉಲನ್ ಸ್ವೆಟರ್ ತೆಗೆದು ಮೊಮ್ಮಗನ ಮೇಲೆ ಇಟ್ಟು ಖುಷಿಪಟ್ಟರು ಗಿರೀಶ್. ತುಂಬ ಚೆನ್ನಾಗಿದೆ ತಾತ, ನನಗೆ ಬಹಳ ಇಷ್ಟ ಆಯಿತು ಎಂದು ಅದನ್ನು ಅಪ್ಪಿದ. ನನ್ನ ಕಡೆಯಿಂದ ಇದು ಎಂದು ಪುಟ್ಟ ಶೂ ತೆಗೆದುಕೊಟ್ರು ಮಂಗಳ. ಅವನ ಮನೆಯಲ್ಲಿ ಅಂತಹ 10 ಶೂ 5-6 ಸ್ವೆಟರ್ ಇದ್ದರೂ ಏನೊಂದು ಹೇಳಲಿಲ್ಲ ವಿಷ್ಣು. ತಾತ ಅಜ್ಜಿ ಪ್ರೀತಿಯಿಂದ ಕೊಡಿಸುತ್ತಿದ್ದಾರೆ ಎಂದು ಸುಮ್ಮನೆ ಇದ್ದ. ಎಲ್ಲರ ಶಾಪಿಂಗ್ ಸಾಗುತ್ತಿರುವಾಗ ಬಾಗಲಲ್ಲಿ ಯಾರೂ ಕಾಣಿಸಿದ್ದೆ ಮೆಲ್ಲಗೆ ತಮ್ಮ ಮಡದಿಯತ್ತ ಬಂದ ಗಿರೀಶ್ ಅವರು, ಮಂಗಳ, ನೀನು ವಾಶ್ರೂಮ್ ಹೋಗ್ತೀನಿ ಅಂತ ಹೇಳಿ ಹೋಗು ಎಂದು ಮೆಲ್ಲಗೆ ಹೇಳಿದರು. ಯಾಕೆ ರೀ ಎಂದು ಮಂಗಳ ಅವರು ಹೇಳಿದಾಗ ಕಣ್ಮುಟಿಗಿಸಿ, ಯಾಕೆ ಅಂತ ಕೇಳಬೇಡ, ಸುಮ್ಮನೆ ಆ ಕಡೆಗೆ ಹೋಗು, ಮತ್ತೆ ಇಲ್ಲಿ ಏನೇ ಆದರೂ ಬೇಗ ಬರಬೇಡ ಎಂದು ಹೇಳಿದಾಗ ತಲೆ ಆಡಿಸಿದ ಅವರು, ಆರು, ನೀವು ನೋಡ್ತಾ ಇರಿ ಬಂದೆ ಎಂದು ಹೇಳಿ ಆಚೆ ನಡೆದರು. 1-2 ನಿಮಿಷ ಆಗಿತ್ತೇನೋ. ತಾತ, ಅಲ್ಲಿ ನೋಡಿ ಕಾಲ್ ತಾಯ್, ಅದು ಕೋಶಿ ಎಂದು ಆರೆ ಕೈ ತೋರಿದಾಗ ಮೆಲ್ಲಗೆ ಅಲ್ಲಿಂದ ಕಾಲ್ ಕಿತ್ತರು ಗಿರೀಶ್ ಅವರು. ಅವರೆಲ್ಲ ಹೋದರೂ ಇವರಿಬ್ಬರಿಗೂ ಸಂಬಂಧವೇ ಇರದೇ ಇರುವ ಹಾಗೆ ಇಬ್ಬರು ಒಂದೊಂದು ಬಟ್ಟೆ ನೋಡುತ್ತಾ ನಿಂತಿರುವಾಗ ಅಲ್ಲಿಗೆ ಬಂದರು 4 ಜನ ಹುಡುಗರು. ಏನೇ ಗಿಣಿ ಮರಿ, ಬರ್ತೀಯಾ ಎಂದು ಅದರಲ್ಲಿ ಒಬ್ಬ ಆರತಿಯ ನೋಡುತ್ತಾ ಹೇಳಿದ್ದ. ಅವನ ಧ್ವನಿಗೆ ಹಿಂದೆ ತಿರುಗಿ ನೋಡಿದವಳು ಅವನ ನೋಡಿದ್ದೆ ಕಣ್ ಸಂಕುಚಿಸಿ, ಏಯ್, ನಾನು ಗಿಣಿ ಅಲ್ಲ ಆರತಿ. ಏನದೆ ನೀನು, ಎಲ್ಲಿಗೆ ಬರಬೇಕು ಎಂದಳು ಅವನನ್ನು ದಿಟ್ಟಿಸಿ. ಅವಳ ಪ್ರಶ್ನೆಗೆ ಮುಖ ನೋಡಿಕೊಂಡ್ರು ಆ ಹುಡುಗರು. ಆರತಿ, ನಡಿ ಹೋಗೋಣ ಎಂದ ವಿಷ್ಣು. ಅವನಿಗೆ ಅನುಮಾನ ಬಂದಿತ್ತು ಅವರ ರೀತಿ ನೋಡಿ. ಅಯ್ಯೋ ಇರಿ ವಿಷ್ಣು, ಅವರೆಲ್ಲಿಗೂ ಕರೀತಾ ಇದ್ದಾರೆ ಎಂದು ಆರತಿ ಅವರ ನೋಡಿದ್ಲು. ಪಾಪ ಅವಳಿಗೇನು ಗೊತ್ತು, ಅವರು ರೌಡಿಗಳ ರೀತಿ ಆ್ಯಕ್ಟ್ ಮಾಡಲು ಬಂದಿರುವವರು ಅಂತ. ಆದರೆ ಪಾಪ, ನೋಡಲು ಇನ್ನೂ ಡಿಗ್ರಿ ಹುಡುಗರು ಇದ್ದಂತೆ ಕಾಣುತ್ತಿದ್ರು. ಅಕ್ಕ, ನಾವು ನಿಮ್ಮ ರೇಗಿಸ್ತಿದ್ದೀವಿ, ನೀವು ಬರಲ್ಲ ಅಂತ ಹೇಳಬೇಕು, ನಾವೆಲ್ಲ ನಿಮ್ಮ ಅಳಿಸ್ಬೇಕು ಎಂದು ಅದರಲ್ಲೊಬ್ಬ ಹುಡುಗ ಹೇಳಿದಾಗ ಮರಿಯಲ್ಲಿದ್ದ ತಾತ ಮೊಮ್ಮಗ ಆಣೆ ಚಚ್ಚಿಕೊಂಡ್ರು. ಅಷ್ಟಕ್ಕೂ ಈ ಉಪಾಯ ಅವರದೇ ಅಲ್ಲವೇ, ಏನು ನೀನು ಹೇಳ್ತಿರೋದು, ನೀವು ಕರೆದ ತಕ್ಷಣ ನಾನೇ ಕಳಬೇಕು ಎಂದು ಹೇಳಿದಾಗ ಅದರಲ್ಲೇ ಚೂರು ಬುದ್ಧಿವಂತ, ಅಕ್ಕ ಸುಮ್ಮನೆ ನಮ್ಮ ಜೊತೆ ಬನ್ನಿ, ನಿಮಗೆ ಒಳ್ಳೆಯದು. ಇಲ್ಲ ಎಂದು ಮುಂದೆ ಬಂದಾಗ ಅವನ ನೋಡಿ, ಓ ಇವಾಗ ಗೊತ್ತಾಯಿತು, ನೀವೆಲ್ಲ ಪುಂಡ್ರಾ, ರೇಗಿಸೋದಕ್ಕೆ ಬೇರೆ ಯಾರೂ ಸಿಗಲಿಲ್ವಾ ಎಂದು ಕೇಳುವಾಗ ಅವಳ ಕೈ ಹಿಡಿದ ವಿಷ್ಣು, ನನ್ನ ಫ್ರೆಂಡ್ ಪೊಲೀಸ್ ಇವಾಗ ಬರ್ತಾ ಇದ್ದಾನೆ ಎಂದು ಫೋನ್ ತೆಗೆದಿದ್ದೆ. ಓಡಿಬಿಟ್ರು ಅವರೆಲ್ಲ. ಪಾಪ, ಹಣದ ಆಸೆಗೆ ಬಂದವರು ಪೊಲೀಸ್ ಅತಿಥಿ ಆಗುತ್ತಾರೇನು, ನಿಮಗೆ ಪೊಲೀಸ್ ಬೇರೆ ಗೊತ್ತಾ ಎಂದಳು ಆರತಿ ವಿಷ್ಣು ಮುಖ ನೋಡಿ. ನಿನ್ನಂಥ ಚೈಲ್ಡ್ ಕಟ್ಟಿಕೊಂಡ್ಮೇಲೆ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕಾಗುತ್ತೆ ಎಂದು ಅವನು ಹೇಳಿದ್ದೆ. ಉರಿದು ಹೋದವಳು, ಏನಂದ್ರಿ, ನಾನು ಚೈಲ್ಡಾ, ನೀವು ಒಬ್ಬ ಚೈಲ್ಡ್ ತಂದೆ, ಅಂಕಲ್ ನೀವು ಎಂದು ಆರತಿ ರೇಗುವಾಗ ತಲೆ ಮೇಲೆ ಕೈ ಒತ್ತರು ಗಿರೀಶ್ ಆರ್ಯ. ತಾತ, ನಿಮ್ಮ ಪ್ಲ್ಯಾನ್ ಟುಸ್ಸಾತು, ಎಲ್ಲಿ ನೋಡಿಲಿ ಇದು ಎಂದು ತುಟಿ ಉಬ್ಬಿಸಿ. ಅಯ್ಯೋ ಮೊಮ್ಮಗನೇ, ಹಳೆ ಕಾಲದಲ್ಲಿ ಆರತಿ ವಿಷ್ಣುವರ್ಧನ್ ಎಲ್ಲ ಆ್ಯಕ್ಟಿಂಗ್ ಮಾಡಿರೋ ತುಂಬ ಪಿಕ್ಚರ್ ನೋಡಿದ್ದೀನಿ ನಾನು. ಹೀಗೆ ನಾಯಕಿ ರೌಡಿಗಳ ಜೊತೆ ಸಿಕ್ಕೊಂಡಾಗ ಹೀರೋ ಬಂದು ಕಾಪಾಡ್ತಾನೆ, ಆಗ ಇಬ್ಬರಿಗೂ ಲವ್ ಆಗುತ್ತೆ. ಇಲ್ಲಿ ನೋಡಿದ್ರೆ ನಿನ್ನ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ ಎಂದು ತಲೆ ಮೇಲೆ ಕೈ ಹೊತ್ತರು ಗಿರೀಶ್ ಅವರು. ತಾತ, ಅದು ಓಲ್ಡ್ ಸ್ಟೈಲ್, ಇವಾಗ ಬೇಲೆ ತಲೆ ಯೋಚನೆ ಮಾಡಿ ಎಂದು ಹೇಳಿದಾಗ ಕ್ಷಣ ಯೋಚಿಸಿ, ಸರಿ ನಾವೆಲ್ಲ ಹಾರರ್ ಮೂವಿ ನೋಡೋಕೆ ಹೋಗೋಣ ಎಂದರು ಗಿರೀಶ್. ತಾತ, ನಿಮ್ಮ ಬುದ್ಧಿ ಇಲ್ಲ, ನಾವು ಲವ್ ಮೂವಿ ನೋಡಬೇಕು, ಹಾಲಲ್ಲ ಎಂದು ಹಣೆ ಚಚ್ಚಿಕೊಂಡ ಆರ್ಯ. ಇರೋ ಮೊಮ್ಮಗನೇ, ನಿಮ್ಮ ಅಮ್ಮನಿಗೆ ದೆವ್ವ ಅಂದರೆ ಭಯ, ಸೊ ಅಲ್ಲಿಗೆ ಹೋಗೋಣ ಎಂದಾಗ ತಲೆ ಆಡಿಸಿದ. ಓಕೆ ತಾತ ಎಂದು ಇಬ್ಬರು ಅವರಿದ್ದಲ್ಲಿಗೆ ಬಂದರು. ಆದರೆ ಇವರ ಜಗಳ ಇನ್ನೂ ಮುಗಿದಿರಲಿಲ್ಲ. ಏನೇ ನನ್ನ ಅಂಕಲ್ ಅಂತೀಯ, ಅಜ್ಜಿ ನೀನು, ನಿನ್ನ ಮುಖ ನೋಡಿಕೊಂಡಿದೆಯಾ ಕನ್ನಡಿಯಲ್ಲಿ, ಮೇಕಪ್ ಹಾಕಿಲ್ಲ ಅಂದರೆ ದೆವ್ವಕ್ಕೆ ಭಯ ಆಗುತ್ತೆ ಎಂದು ವಿಷ್ಣು ಬೈಯುತ್ತಿದ್ದ. ಸ್ಟಾಪ್ ಸ್ಟಾಪ್ ಅಂದರೆ ಸ್ಟಾಪ್, ಇವಾಗ ಇಬ್ಬರಲ್ಲಿ ಒಬ್ಬಳು ಮಾತಾಡಿದ್ಲು, ನಾನು ವಾಪಸ್ ಹೋಗ್ತೀವಿ ಎಂದು ಆರ್ಯ ಹೇಳಿದಾಗ ಇಬ್ಬರು ಸುಮ್ಮನಾದರು. ಅಷ್ಟರಲ್ಲಿ ಮಂಗಳ ಸಹ ಬಂದರು ಮನೆಯಿಂದ. ಇವಾಗ ನಾವು ಮೂವಿ ಹೋಗ್ತೀವಿ, ಫಾಲೋ ಮೀ, ಅಲ್ಲ ಫಾಲೋ ತಾತ ಎಂದು ಹೇಳಿ ಇಬ್ಬರು ಮುಂದೆ ನಡೆದ್ರೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮೂತಿ ತಿರುವುತ್ತಾ ನಡೆದರು ವಿಷ್ಣು ಆರತಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೀತಿ. ನಮ್ಮ ಮುದ್ದು ಅರೆನ ತರಲೆ ತುಂಟಾಟ ಇನ್ನೂ ನೋಡೋದಕ್ಕೆ ತುಂಬ ಇದೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.
ಹೀಗೆ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ನನಗೂ ಕತೆ ಬರೆಯೋಕೆ ಎನರ್ಜಿ ಸಿಗುತ್ತೆ.